ಹರಿ ಓಂ. ಬೆಳಗಿನ ಶುಭೋದಯ. ಶಾಖೆಗೆ ಹೋಗ್ತಾ ಇದ್ದೇನೆ. ಲ್ಯಾಪ್ಟಾಪ್ನಲ್ಲಿ ತಂಗಿ ಮದುವೆಯ ಆಲ್ಬಮ್ ಫೋಟೋಸನ್ನು ಸೆಲೆಕ್ಟ್ ಮಾಡಿದೆ. ತಿಂಡಿ ತಿಂದೆ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕುಂಟು, ಹಾಗೆ ಹೋಗ್ತಾ ಇದ್ದೇನೆ. ನಮ್ಮ ಊರು ನೋಡಿ ಎಷ್ಟು ಚಂದ ಉಂಟಂತ. ಇದು ದೇವಿಪುರ ಬ್ರಿಡ್ಜ್. ನನ್ನ ತಂಗಿ ಕೆಲಸ ಮಾಡುವ ಫ್ಯಾಕ್ಟ್ರಿಗೆ ಬಂದೆ. ಬದಲು ಜೋರಾಗಿ ಮಳೆ ಬರ್ತುಂಟು. ಈ ಮಳೆಗೆ ಒಳಗೆ ಕುತ್ಕೊಳ್ಳಿಕ್ಕೆ ಖುಷಿ ಆಗ್ತದೆ. ಬಾಯ್. ಈಗಷ್ಟೇ ಮಳೆ ಬಂದು ಹೋಗಿದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಈಗಷ್ಟೇ ಮಳೆ ನಿಂತಿರುವಾಗ ತಂಪಿರ್ತದೆ, ಬಿಸಿಲು ಕೂಡ ಇರುವುದಿಲ್ಲ. ಆಗ ಗಾಡಿ ಓಡಿಸ್ಲಿಕ್ಕೆ ಸಹ ಖುಷಿ ಆಗ್ತದೆ. ಅದು ಸಹ ಒಬ್ಬರೇ ಹೋಗ್ತಾ ಇದ್ರೆ ಇನ್ನೂ ಒಂಥರ ಒಂದು ಒಳ್ಳೆ ಫೀಲಿಂಗ್. ಸ್ವಲ್ಪ ಹೊತ್ತು ತಲಪಾಡಿ ಬ್ರಿಡ್ಜಿನ ಹತ್ರ ನಿಂತು ಇಲ್ಲಿ ಕೆಲವರು ಮೀನಿಗೆ ಗಾಳ ಹಾಕಲಿಕ್ಕೆ ನಿಲ್ತಾರೆ. ಮನೆಗೆ ಬಂದು ಮೀನು ಸಾರು ಮತ್ತು ಮೀನು ಫ್ರೈ ಜೊತೆ ಊಟ ಮಾಡಿದೆ. ಮಧ್ಯಾಹ್ನ ಊಟ ಮಾಡಿ ಮನೆಯಲ್ಲಿ ಮಲಗಲಿಕ್ಕೆ ಪುಣ್ಯ ಮಾಡಿರಬೇಕು. ನಾನಿವತ್ತು ಪುಣ್ಯ ಮಾಡಿದ್ದೇನೆ, ಮಲಗ್ತೇನೆ. ನಿಮಗೆ ಶಬ್ದ ಕೇಳಿಸ್ತಾ ಉಂಟಾ? ಯಕ್ಷಗಾನದು. ಇದು ಸಿರಿವೇಷ ಅಂತ ಹೇಳ್ತಾರೆ. ಮನೆ ಮನೆಗೆ ಬಂದು ಮಾಡ್ತಾರೆ ಮಂಗಳೂರು ಸೈಡಲ್ಲಿ. ಇವತ್ತು ನಮ್ಮ ಮನೆಗೆ ಸಹ ಬರ್ತಾರೆ, ನಿಮಗೆ ತೋರಿಸ್ತೇನೆ. ಪ್ರಾರಂಭ. ನಮ್ಮ ಜನ್ಮಕ್ಕೆ ಯಾರು ಏನೆಂಬುದಾಗಿ ನಾವು ಯೋಚಿಸುತ್ತಿರುವಂತಹ ಸಮಯದಲ್ಲಿ ಮುಂಭಾಗದಲ್ಲಿದ್ದೀವಿ, ಶಕ್ತಿಯಾಗಿದ್ದೀವಿ, ಜ್ಯೋತಿಯಾಗಿ ರುಕ್ಮಿಣಿಯಾಗಿ ಇಳಿದು ಬಂದವರು ನೀವು. ನಿಮ್ಮನ್ನೇ ಪ್ರಶ್ನೆ ಮಾಡುದು ನಾವು ಯಾರು, ನೀವ್ಯಾರು, ನಮ್ಮ ಜನ್ಮಕ್ಕೆ ಕಾರಣ ಏನು, ಮುಂದಿಂದ ನಮ್ಮಿಂದ ಏನಾಗಬೇಕೆಂಬುದಾಗಿ ಹೇಳಮ್ಮ. ನೋಡಿದ್ರಲ್ಲ, ಇದು ನಮ್ಮ ತುಳುನಾಡಿನ ಸಂಸ್ಕೃತಿ. ಇದು ಒಂದು ಕಲಾ ಸೇವೆ ನಾವು ಕೊಡುವುದು, ಎಲ್ಲ ಮನೆಯವರು ಕೊಡಬೇಕು. ಹೀಗೆ ಮೀನು ಸಾರಿನ ಜೊತೆ ಊಟ ಮಾಡಿದೆ. ಈಗ ಮಲಗುವ ಸಮಯ, ಮಲಗ್ತೇನೆ. ಶುಭರಾತ್ರಿ.